ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯೂಟ್ಯೂಬ್ ಚಾನಲ್. ನೀವು ಕೂಡ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿ ಆ ಒಂದು ಮಾನಿಟೈಸೇಷನ್ ಏನಾದರೂ ಯೂಟ್ಯೂಬರ್ ಆನ್ ಮಾಡಲಿಲ್ಲ ಅಂತಂದರೆ ನೀವು ಮತ್ತೆ ಹೇಗೆ ಅಪ್ಲೈ ಮಾಡೋದು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ ಅಂತ ಹೇಳ್ತಾ, ಅದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆ ವಿಡಿಯೋ ಇಷ್ಟ ದಯವಿಟ್ಟು ಇವಾಗಲೇ ಒಂದು ಲೈಕ್ ಮಾಡಿಬಿಡಿ ಅಂತ ಹೇಳ್ತಾ, ಸೊ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಬನ್ನಿ ಶುರು ಮಾಡೋಣ. ಓಕೆ ಗೈಸ್, ನಿಮಗೆ ಇವತ್ತರೆಗೆ ಮಾನಿಟೈಸೇಷನ್ ಆನ್ ಆಗಬೇಕು ಅಂತಂದರೆ 1,000 ಸಬ್ಸ್ಕ್ರೈಬರ್ಸ್ ಜೊತೆಗೆ 4,000 ಅವರ್ಸ್ ಫಾಸ್ಟ್ ಟೈಮ್ ಅವರ್ಸ್ ಕಂಪ್ಲೀಟ್ ಆಗಿರಬೇಕು. ಇದಾದಮೇಲೆ ನೀವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ಬೋದು. ಸೊ ಆಟೋಮೆಟಿಕ್ಕಾಗಿ ಅದೇ ರಿವ್ಯೂಗೆ ಹೋಗುತ್ತೆ ಇದು ಕಂಪ್ಲೀಟ್ ಆದ ತಕ್ಷಣ. ಸೊ ಅಲ್ಲಿ ನಿಮಗೆ 1 ಮಂತ್ ಒಳಗೆ ಅವರು ಒಂದು ವೆರಿಫೈ ಮಾಡ್ತಾರಾ ಇಲ್ವಾ ಅಂತ ಅವರು ನಿಮಗೊಂದು ಮೇಲ್ ಮುಖಾಂತರ ನಿಮಗೆ ಮೆಸೇಜ್ ಮಾಡ್ತಾರೆ. ಅಕಸ್ಮಾತ್ ನಿಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಮಾನಿಟೈಸೇಷನ್ ಏನಾದರೂ ಎನೇಬಲ್ ಮಾಡಲಿಲ್ಲ ಅಂತಂದರೆ, ಸೊ ಯೂಟ್ಯೂಬ್ ಕಡೆಯಿಂದ ನಿಮಗೆ ಮೇಲ್ ಬಂದರೆ ಇಲ್ಲ ನಿಮ್ಮ ಒಂದು ಮಾನಿಟೈಸೇಷನ್ ನಾವು ಎನೇಬಲ್ ಮಾಡಲ್ಲ ಅಂತ ಏನಾದರೂ ಮೇಲ್ ಬಂದರೆ ತಲೆ ಕೆಡಿಸ್ಕೊಬಿಡಿ, ನೀವು ಮತ್ತೆ ಅಪ್ಲೈ ಮಾಡ್ಬೋದು. ಹೇಗಪ್ಪ ನೀವು ಅಪ್ಲೈ ಮಾಡೋದು ಅಂತಂದರೆ, ಸೊ ಜಸ್ಟ್ ನೀವು 1 ಮಂತ್ ಕಾಯಬೇಕಾಗುತ್ತೆ. ಸೊ ನಿಮಗೆ ಮೇಲ್ ಬರುತ್ತಲ್ಲ, ನಿಮ್ಮ ಒಂದು ಮಾನಿಟೈಸೇಷನ್ ಆನ್ ಮಾಡೋದಿಲ್ಲ ಅಂತ ಮೇಲ್ ಬರುತ್ತಲ್ಲ ಯೂಟ್ಯೂಬರ್ದು, ಸೊ ಆ ಮೇಲ್ ಬಂದಮೇಲೆ ನೀವು 1 ಮಂತ್ ಕಾಯಬೇಕು. ಸೊ ಕಾದಾದಮೇಲೆ ನೀವು ಕ್ರೋಮ್ ಬ್ರೌಸರಲ್ಲಿ ಆ್ಯಪ್ ಓಪನ್ ಮಾಡಿಬಿಟ್ಟು ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಮಾನಿಟೈಸೇಷನ್ ಟ್ಯಾಬ್ನ ಓಪನ್ ಮಾಡಿದ್ರೆ ಅಲ್ಲಿ ನಿಮಗೆ ನಾಟ್ ಎನೇಬಲ್ ಅಂತಿರುತ್ತೆ. ಫಸ್ಟು 1 ತಿಂಗಳಾದಮೇಲೆ ಅಲ್ಲಿ ನಿಮಗೆ ಅಪ್ಲೈ ಅಂತ ಒಂದು ಆಪ್ಷನ್ ಕೇಳುತ್ತೆ. ಸೊ ಆವಾಗ ನೀವು ಅಪ್ಲೈ ಮಾಡ್ಬೋದು. ಆವಾಗ ನಿಮ್ಮ ಒಂದು ಮಾನಿಟೈಸೇಷನ್ ನೀವು ಮತ್ತೆ ಅಪ್ಲೈ ಮಾಡ್ದಂಗೆ ಆಗುತ್ತೆ. ಸೊ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಒಂದು ಚಾನಲ್ನ ಮತ್ತೆ ನೀವು ಚೆಕ್ ಮಾಡ್ಕೊಳ್ಳಿ, ಏನಾದರೂ ಕಾಪಿರೈಟ್ ಕಂಟೆಂಟ್ ಇದೆಯಾ. ಸೊ ಇದನ್ನೆಲ್ಲ ನೀಟಾಗಿ ನೋಡಿಕೊಂಡು, ನಾನು ಕೆಲವೊಂದಷ್ಟು ಟಿಪ್ಸ್ಗಳನ್ನೂ ಕೂಡ ಹೇಳಿದ್ದೀನಿ, ಕೆಲವೊಂದಷ್ಟು ತಪ್ಪುಗಳನ್ನ ಮಾಡಬಾರ್ದು ನೀವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿದಾಗ. ಆ ಒಂದು ವೀಡಿಯೋನ ನೀವೇನೂ ನೋಡಿಲ್ಲ ಅಂತಂದರೆ ಮೇಲ್ಗಡೆ ಐ ಕಾರ್ಡ್ ಹಾಕ್ತೀನಿ, ಆ ಒಂದು ವೀಡಿಯೋ ನೋಡಿ. ಸೊ ಆ ತಪ್ಪುಗಳನ್ನ ಮಾಡೋದಕ್ಕೆ ಹೋಗ್ಬೇಡಿ. ನೀಟಾಗಿ ನೀವು ಯಾವುದೇ ರೀತಿ ಕಾಪಿರೈಟ್ ಕಂಟೆಂಟ್ ಇಲ್ಲದೇ ಇರೋ ಹಾಗೆ ನೀವು ವೀಡಿಯೋಸ್ಗಳನ್ನ ಮಾಡಿ ಆಮೇಲೆ ನೀವು ಮಾನಿಟೈಸೇಷನ್ಗೆ ಮತ್ತೆ ನೀವು ಅಪ್ಲೈ ಮಾಡಿ. ಆವಾಗ ನಿಮ್ಮ ಒಂದು ಚಾನಲ್ ಮತ್ತೆ ರಿವ್ಯೂಗೆ ಹೋಗುತ್ತೆ, ಅವರು ಒಂದು ವೆರಿಫೈನ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಸೊ ನೀವು ಒಳ್ಳೆ ಕಂಟೆಂಟ್ಸ್ಗಳು ಹಾಕಿದರೆ ಖಂಡಿತವಾಗ್ಲೂ ನಿಮ್ಮ ಒಂದು ಚಾನಲ್ ಸೆಕೆಂಡ್ ಟೈಮ್ ನಿಮಗೆ ಖಂಡಿತವಾಗ್ಲೂ ಮಾನಿಟೈಸೇಷನ್ ಆನ್ ಮಾಡ್ತಾರೆ. ಸೊ ನೀವು ಅದೇ ಮಾಡಿದ್ದೆ ತಪ್ಪು ನೀವು ಮಾಡಿದರೆ ಅಂತಂದರೆ, ಕಾಪಿರೈಟ್ ಕಂಟೆಂಟ್ ಏನಾದ್ರು ಯೂಸ್ ಮಾಡಿಕೊಂಡು ಮತ್ತೆ ಅಪ್ಲೈ ಮಾಡಿದರೆ ನಿಮ್ಮ ಒಂದು ಮಾನಿಟೈಸೇಷನ್ ಆನ್ ಮಾಡೋದಿಲ್ಲ. ಸೊ ಆ ಒಂದು ಕಾರಣಕ್ಕೆ ಮಾನಿಟೈಸೇಷನ್ ಎನೇಬಲ್ ಆಗಲಿಲ್ಲ ಅಂದ ತಕ್ಷಣ ಫಸ್ಟ್ ಟೈಮು ಹೆದರ್ಕೋಬೇಡಿ. ಸೊ ನೀವು ಮತ್ತೆ ಅಪ್ಲೈ ಮಾಡ್ಕೋಬೋದು, ಸೊ ಸೆಕೆಂಡ್ ಟೈಮ್ ಮಾಡ್ಕೋಬೋದು. ಆದರೆ ನೀವು 30 ದಿನ ಕಾಯಬೇಕಷ್ಟೇ ಅಪ್ಲೈ ಮಾಡಬೇಕು ಅಂತಂದರೆ. ಸೊ ಈ ಒಂದು ವಿಡಿಯೋದಲ್ಲಿ ಇಷ್ಟನ್ನ ತಿಳಿಸ್ಕೊಡೋಣ ಅಂತ ಈ ಒಂದು ವಿಡಿಯೋ ಮಾಡಿದೆ. ಸೊ ವಿಡಿಯೋ ಇಷ್ಟ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಕಣ್ರಪ್ಪ. ಎಲ್ರಿಗೂ ಬಾಯ್, ಜೈ ಹಿಂದ್, ಒಂದೇ ಮಾತರಂ.